ಯಾಕಂದ್ರೆ ಎಲ್ಲಾ ಚಳುವಳಿಗಾರರ ಜೊತೆನೂ ವೈಯಕ್ತಿಕ ಒಡನಾಟ ಇದೆ ನನಗೆ. ಅಂದ್ರೆ 70ರ ದಶಕ 80ರ ದಶಕದಲ್ಲಿ ಅಲ್ಲಿ ನಾನು ನೋಡಿದ್ದು ಕೊನೆ ತನಕ ಗಟ್ಟಿ ಕರಳಾಗಿ ಉಳಿದವರು ಅಂದ್ರೆ ತೇಜಸ್ವಿ ಮತ್ತು ನಂಜುಂಡಸ್ವಾಮಿ ಅವರಿಬ್ಬರ ಪ್ರಾಮಾಣಿಕತೆ, ಅವರ ಸೈದ್ಧಾಂತಿಕ ನಿಲುವು, ಅದಕ್ಕಿದ್ದಂತ ಬದ್ಧತೆ ಅವರಿಗೆ ಮಾತ್ರ. ಸ್ವಾಮಿ ಅವರು ಸುಮ್ಮನೆ ಇರ್ತಿರ್ಲಿಲ್ಲ. ಹೌದು, ನಮ್ಮನ್ನ ಎಮರ್ಜೆನ್ಸಿಲಿ ಅವ್ರು ನಮ್ಮನ್ನ ನಿಯಂತ್ರಿಸಬಹುದು ಚಳವಳಿಗಳನ್ನ, ಆದ್ರೆ ಅಂತರ್ಜಾತೀಯ ಮದುವೆಗಳನ್ನು ಮಾಡೋಣ, ಆಮೇಲೆ ಬೇರೆ ಜಾತಿ ವಿನಾಶ ಚಳವಳಿ ಮಾಡೋಣ, ಇನ್ನು ಮೂಢನಂಬಿಕೆಗಳ ವಿರುದ್ಧ ನಾವು ಚಳವಳಿ ಮಾಡೋಣ ಅಂತ ಹಿಂಗ್ ಒಂದು 5-6 ಚಳವಳಿಗಳನ್ನ ಹಾಕಿ ಪ್ರೋಗ್ರಾಮೇ ಕೊಟ್ಬಿಟ್ರು. ಆಗೆಲ್ಲ ಅದೇ ನಡೀತಾ ಹೋಗ್ತಾ ಇತ್ತು. ಆಮೇಲೆ ತೇಜಸ್ವಿ ಒಂದ್ಸರಿ ಇವರು ನಂಜುಂಡಸ್ವಾಮಿ ಅವರು ಇಟ್ಕೊಂಡವ್ರನ್ನ ಮತ್ತೆ ಮತ್ತೆ ಚಳವಳಿಗೆ ಕರೀತಾ ಇದ್ರು. ತೇಜಸ್ವಿಗೆ ಅಷ್ಟೊತ್ತಿಗೆ ಇಷ್ಟ ಇರಲಿಲ್ಲ. ನಾನು ತೋಟ ನೋಡ್ಕೋಬೇಕು, ನೋಡೋರಿಲ್ಲ, ಮತ್ತೆ ಈ ಸ್ವಲ್ಪ ಬರೆಯೋದಿದೆ, ನಾನು ಬರೀದೇ ಹೋದ್ರೆ ಆಗೋದೇ ಇಲ್ಲ. ನಂಜುಂಡಸ್ವಾಮಿ ಅದಲ್ಲ, ಬರಿಬೇಕು ಅಂತಿದ್ರೆ ಯಾವತ್ ಬೇಕಾದ್ರೂ ಬರಿಬೋದ್ರಿ, ಈ ಅವಕಾಶ ಸಿಕ್ಕಲ್ವಲ್ಲ. ಈಗ ಇದು ದಿಸ್ ಇಸ್ ದ ಪ್ರೈಮ್ ಟೈಮ್, ನೀವು ಇರ್ಬೇಕು, ನಿಮ್ಮಂತವರೇ ಇರ್ಬೇಕಾದ್ದು. ನಾವೇನು ಯಾವನೋ ಒಬ್ಬ ರಾಜಕಾರಣಿನ ಪುಡಾರಿ ಜೊತೆ ನಾವು ಓಡಾಡಕ್ಕಾಗತ್ತ? ಯು ಮಸ್ಟ್ ಬಿ ಹಿಯರ್ ಅಂತ. ಅಲ್ಲ, ನಾವೇನು ರಾಜಕಾರಣದಲ್ಲಿ ಬಂದು ನಾನೇನು ಯಾವ್ದಾದ್ರು ಅಧಿಕಾರ ಹಿಡಿಬೇಕಾದ್ರೆ ಅಧಿಕಾರ ಹಿಡಿಯಲ್ಲ ಅನ್ನೋ ಕಾರಣಕ್ಕೆ ನೀವು ಇರ್ಬೇಕು. ಹಾಗೆ ನಂಜುಂಡಸ್ವಾಮಿ ಅಲ್ಲಿ ಹೋಟ್ಲಲ್ಲೇ ಅವ್ರೇನೋ ಬರಿತಾ ಇದ್ರು, ಬಂದ್ರೆ ಅವರು ಹರ್ಷಮಾನ ಉಳ್ಕೊಳ್ತಾ ಇದ್ರಲ್ಲ, ಅಲ್ಲಿ ನಾವೆಲ್ಲ ಆಸ್ ಯೂಶುವಲ್ ಸೇರ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇದ್ದೋ. ಕರ್ನಾಟಕದಲ್ಲಿ ಒಟ್ಟು 13 ವಿಫಲ ಕ್ರಾಂತಿಗಳು, ಅವು ಯಾವುವು ಮತ್ತು ಅವುಗಳ ನಿರ್ದೇಶಕ ಯಾರು? ಸೊ ನಮಗೆ ಅಂತ ಕ್ರಾಂತಿ ಯಾವ್ದಂತ ಗೊತ್ತಿಲ್ಲ. ಕೇಳಿದೆ. ಆಮೇಲೆ ನಾವ್ ಯಾವ್ದ ಹೇಳ್ದ, ಇಲ್ಲ ಸೈಕಲ್ ಚಳವಳಿ ಅಂದ್ರೆ ಸೈಕಲ್ ನಲ್ಲಿ ಹೋಗಿ ಮತಯಾಚನೆ ಮಾಡೋಂಥದ್ದು ಶಾಂತವೇರಿ ಗೋಪಾಲ್ ಗೌಡ್ರಿಗೆ ಮಾಡೋದು ಒಂದು ಕಾನ್ಸೆಪ್ಟ್ ಇದೆ, ಅದು ನಂಜುಂಡಸ್ವಾಮಿ ಮೈನ್. ಆಮೇಲೆ ಅಲ್ಲಿಂದ ಬಂದಾದ್ಮೇಲೆ ನವನಿರ್ಮಾಣ ಸಮಿತಿ, ನವನಿರ್ಮಾಣ ಕ್ರಾಂತಿ, ಸಮಾಜವಾದಿ ಯೋಜನಾ ಸಭಾ, ಸಮಾಜವಾದಿ ಸಭಾ, ದಲಿತ ಸಮಿತಿ ಅಂದ್ರೆ ದಲಿತ ಸಂಘರ್ಷ ಸಮಿತಿಗಿಂತ ಹಿಂದೆ ಇತ್ತು, ದಲಿತರಿಗೆ ಸಮಾನದ. ಹೀಗೆ ಸುಮಾರು 13 ಪಟ್ಟಿಗಳನ್ನು ಮಾಡಿದ್ರು. ಈ 13 ವಿಫಲ ಕ್ರಾಂತಿಗಳ ನಿರ್ದೇಶಕ ಒಬ್ಬನೇ. ಅವನು ಯಾರು? ಅಲ್ಲಿ ಕೂತ್ಕೊಂಡಲ್ಲ, ಅವನೇ. ಈಗ ಇನ್ನೊಂದು ಕ್ರಾಂತಿಗೆ ಅಣಿಯಾಗ್ತಾ ಇದ್ದಾರೆ, ಅದೇನ್ ಮಾಡ್ತಾರೋ ನೋಡೋಣ ಅಂತ. 14ನೇ ಕ್ರಾಂತಿ ಆಮೇಲೆ ಅದೆಲ್ಲ ಮುಗೀತು. ನೋಡಿದ್ರೆ 14ನೇ ಕ್ರಾಂತಿ ರೈತ ಚಳವಳಿ, ಅದು ಮಾತ್ರ ಸಕ್ಸಸ್ಫುಲ್ ಆಯ್ತು. 13 ವಿಫಲತೆ ನಂತರ. ಆದ್ರೆ ಅದಕ್ಕೆ ಸೆಳಿಬೇಕು ಅಂತ ನಂಜುಂಡಸ್ವಾಮಿ ಬಹಳ ಟ್ರೈ ಮಾಡಿದ್ರು. ತೇಜಸ್ವಿ ಅಷ್ಟೊತ್ತಿಗಾಗ್ಲೇ ತೀರ್ಮಾನ ಮಾಡಿದ್ರು, ನೋಡು ನಾನು ಇಲ್ಲ ಬರವಣಿಗೆ ಮಾಡ್ಬೇಕು, ಈಗಿನ್ನೂ ನನಗೆ ಬರೆಯಕ್ಕೆ ಶುರುವಾಗಿದ್ದೀನಿ, ನಾನು ಬರೀಲೇಬೇಕು ಅಂತ. ಅದೇನು ಅಂತಂದ್ರೆ ತೇಜಸ್ವಿ ಅಲ್ಲಿ ತನಕ ಅವರು ಅನುಭವಗಳ ಮೇಲೆ ಕಾವು ಕೂತ್ಕೊಂಡಿದ್ರು. ಅದು ಹೇಗೆ ಆಚೆ ಬರ್ಬೇಕು ಅನ್ನೋದು ಬಹುಶಃ ಅವ್ರಿಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಯಾವಾಗ ಕರ್ವಾಲ ಒಂದು ಬರೆದ್ರೋ ಅಲ್ಲಿಂದ ಟಕ 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 ಟಕನೆ ಬೇಕಾದಷ್ಟು ಬರೆದ್ಬಿಟ್ರು. ಕೊನೆಯ 10 ವರ್ಷಗಳು 1980 90ರ ತನಕ ನಿಜವಾಗಿ ಓತಪ್ರೋತವಾಗಿ ಬರೆದ್ರು. ಅದು ಬರೆಯೋದಕ್ಕೆ ಕಾರಣ ಅವರು ಚಳುವಳಿಗಳಿಗೆ ಸಕ್ರಿಯವಾಗಿ ಭಾಗವಹಿಸಲಿಲ್ಲ, ಆದ್ರೆ ಅವರಿಬ್ಬರ ಸ್ನೇಹ ಬಹಳ ಇತ್ತು. ನನಗೆ ಒಂದು ಬೇಸರ ಯಾವುದು ಅಂತಂದ್ರೆ ತೇಜಸ್ವಿ ಅವ್ರ ಬಗ್ಗೆ ಇರೋದು, ನಂಜುಂಡಸ್ವಾಮಿ ಅವ್ರ ಬಗ್ಗೆ ಅಥೆಂಟಿಕ್ ಆಗಿ ಬರೆಯುವಂತ ಅನೇಕ ಘಟನೆಗಳು ನಂಜುಂಡಸ್ವಾಮಿ ಅವ್ರಿಗೆ ಗೊತ್ತು. ತೇಜಸ್ವಿ ಅವ್ರಿಗೆ ನಂಜುಂಡಸ್ವಾಮಿ ಅವ್ರ ಬಗ್ಗೆ ಗೊತ್ತಿತ್ತು. ಬರ್ದಿದ್ರೆ ಒಂದೊಂದು ರೋಚಕವಾದ ಪ್ರಸಂಗ ಆಗ್ತಿತ್ತು. ಅವರೆಲ್ಲ ಬರಿತೀನಿ ಅನ್ಕೊಂಡ್ರು, ಬರೆಯಕ್ಕಾಗ್ಲಿಲ್ಲ, ಅಷ್ಟರಲ್ಲೇ ನಿಧನ ಆದ್ರು. ಯಾಕೆಂದ್ರೆ ಅವರಿಬ್ಬರ ಕಥೆಗಳು ಹೇಗಿದಾವೆ ಅಂದ್ರೆ, ಒಂದ್ಸರಿ ಇಲ್ಲಿ ದೊಡ್ಡ ಕಾಡ್ನೂರು ಅಂತ ಬರುತ್ತೆ, ಅಲ್ಲಿ ಯಾರೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ತೇಜಸ್ವಿ, ರಾಮದಾಸು, ನಂಜುಂಡಸ್ವಾಮಿ 3 ಜನ ಜೀಪಲ್ಲಿ ಬರ್ತಾ ಇರ್ಬೇಕಾದ್ರೆ ಹಿಡಿದು ಬಿಡ್ತಾರೆ. ಹಿಡಿದಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಹಿಡಿದು ಎಲ್ಲಿಂದ ಬರ್ತಿದ್ರ ಏನು, ಆಮೇಲೆ ಅವನ್ನೆಲ್ಲ ರೋಫ್ ಹಾಕಿದ್ದೆ, ಕೇಸ್ ಹಾಕ್ತೀನಿ, ಗಾಡಿ ಸೀಸ್ ಮಾಡ್ತೀನಿ ಅಂತಂದಾಗ ಗಾಡಿ ಸೀಸ್ ಮಾಡೋರಂತೆ. ನೀವ್ ಯಾರು? ನಂಜುಂಡಸ್ವಾಮಿ ಇದ್ದಿದ್ದು ಇಷ್ಟು ತಳ್ಳಿಗೆ ದೊಡ್ಡ ಸ್ವಾಮಿ. ಇಳಿದು ಬಿಟ್ಟು ಕೇಳಿದ್ರೆ ಅವನು, ಯಾವಾಗ ಮಾತಾಡ್ತಿದ್ಯಾ ನೀನು? ನಾನು ಮಾತಾಡ್ತಾ ಇರೋದಲ್ಲ, ನೀವ್ ಯಾರು? ದಫೇದಾರ ಆಗ್ಬೇಕಾದ್ರೆ ಯೂನಿಫಾರ್ಮ್ ಇರ್ಬೇಕು. ಎಲ್ಲಿ ಯೂನಿಫಾರ್ಮ್? ವಿತೌಟ್ ಯೂನಿಫಾರ್ಮ್ ನಿನ್ ಗಾಡಿ ಚೆಕ್ ಮಾಡ್ಬೋದಾ? ಅದೇ ನನ್ನ ಕಾನೂನು ಇದೆಯಾ? ಆತರ ಯಾವ ಕಾನೂನು ಇದೆ? ನಿಮ್ SP ನ ಕರ್ಸೋ, ತೆಗೀರಿ ಇಲ್ಲಿ ರಾಮದಾಸ್ ಫೋಟೋ ತೆಗೀರಿ ಅಂತ.
ತೇಜಸ್ವಿ ಇಷ್ಟಪ್ಪ ಕ್ಯಾಮ್ರಾ ಆಯ್ತು. ಯಾಕಂದ್ರೆ ಇವರು ಸ್ಟೇಜ್ ಮೇಲೆ ಹೌದು. ತೆಗೆದ್ರೆ ಅವ್ರು ಫೋಟೋ ತೆಗೀರಿ ಎಂದು ಮಾತಾಡಿ ನೋಡಂತೆ SP ಇಲ್ಲಿ ಕರೆಸ್ತೀನಿ ಅಂತ. ಇವರು ನಾನು ರಾಮದಾಸ್ ಇದ್ದವರು ಅವರು ಹೈಕೋರ್ಟ್ ಲಾಯರ್ ಕಂಡ್ರಿ ಯಾಕೆ ಹಿಂಗ್ ಆಡ್ತಿದ್ದೀರಾ ಅಂತ ಅವ್ನಿಗಂದ್ರು ಒಂದು ಫೋಟೋ ತೆಗೆದೇ ಬಿಟ್ರು. ಕ್ಯಾಮ್ರಾನಿಗೆ ಅಂದ್ರು ಆ ಕಾಲದಲ್ಲಿ 80 ವಯಸ್ಸಿನಲ್ಲಿ ಹೌದು. ಕ್ಲಿಕ್ ಆಯ್ತಾ ಇಲ್ಲ ಯಾವನ್ ಗೊತ್ತು. ಅವನು ಹೆದರಿ ನಡ್ಕೊಂಡು ಇಲ್ಲ ಹೋಗಿ ಸ್ವಾಮಿ ಅಂತ ಕಳಿಸ್ಬಿಟ್ಟ. ಸಿ ದಟ್ ಈಸ್ ನಂಜುಂಡಸ್ವಾಮಿ. ಎಲ್ಲಿ ಹೋಗ್ಲಿ ಒಂದು ಏನಾರು ಮಾಡೋರು ಅಂಥವೆಲ್ಲ ಘಟನೆಗಳು ಗೊತ್ತಿದ್ದು ತೇಜಸ್ವಿ ಅವರಿಗೆ. ಅಂಡ್ ಅವರಿಬ್ಬರು ಯುವಕರಾಗಿದ್ದಾಗ ಕ್ರಾಂತಿಕಾರಿಗಳಾಗಿದ್ರು. ಅವೆಲ್ಲ ಬರೀಬೇಕಿತ್ತು. ಅನ್ಫಾರ್ಚುನೇಟ್ಲಿ ಅದು ಕನ್ನಡ ಸಾಹಿತ್ಯಕ್ಕಾದ ಮತ್ತು ನಮ್ಮ ಸಾಂಸ್ಕೃತಿಕ ಲೋಕಕ್ಕಾದಂತ ಒಂದು ದೊಡ್ಡ ನಷ್ಟ ಆಗುತ್ತೆ. ಇದು ತಾವು ಹೇಳುವಂತ ಘಟನೆಗಳು ಕೇಳಿದಾಗ ಇಬ್ರು ಆತ್ಮೀಯ ಸ್ನೇಹಿತರು ತುಂಬಾ ಆತ್ಮೀಯವಾಗಿದ್ದು ಬಹುಶಃ ಒಂದು ತಮ್ಮದೇ ಆದ ವಿರುದ್ಧವಾದ ಕ್ಷೇತ್ರದ ನಿಲುವುಗಳನ್ನ ಇಟ್ಕೊಂಡಿದ್ರು. ಇಬ್ರು ಸಾಕಷ್ಟು ಜಗಳ ಆಡೋರು ನಮ್ಮ ಮುಂದೆ. ಬಟ್ ಅವರ ಹಿಂಭಾಗದಲ್ಲಿ ತೇಜಸ್ವಿ ಬಗ್ಗೆ ಅವ್ರಿಗೆ ಅಪಾರ ಗೌರವ, ನಂಜುಂಡಸ್ವಾಮಿಗೆ ಅವ್ರ ಬಗ್ಗೆ ಅವರ ಜ್ಞಾನದ ಬಗ್ಗೆ. ಒರಿಜಿನಲ್ ಲೋಹಿಯ ಇಂಡಿಯಾದಲ್ಲಿ ಯಾರಾದ್ರೂ ಒಬ್ಬರೇ ಒರಿಜಿನಲ್ ಥಿಂಕರ್ ಅಂತಂದ್ರೆ ದಟ್ ಈಸ್ ಲೋಹಿಯಾ. ಆಮೇಲೆ ಅದನ್ನು ಬಟ್ಟಿ ಇಳಿಸಿದ ಮನುಷ್ಯ ಇದ್ದಾನೆ ಅಂತಂದ್ರೆ ನಮ್ಮ ನಂಜುಂಡಸ್ವಾಮಿ. ನಂಜುಂಡಸ್ವಾಮಿ ಗೊತ್ತಾಯ್ತಾ? ನಂಜುಂಡಸ್ವಾಮಿ ಆ ಥರದ್ದು ಒಂದು ಪ್ರೀತಿ ಇತ್ತು. ಸೊ ದೇ ಆರ್ ಸೋ ಕ್ಲೋಸ್. ಒಬ್ಬ ಮನುಷ್ಯನ ಅವರು ಊರಿಂದ 50 ಕಿಲೋಮೀಟರ್ ಬಂದು ಸ್ಕೂಟರ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವರಿಬ್ಬರ ಆತ್ಮೀಯತೆ ಆ ರೀತಿ ಇತ್ತು. ಅವ್ರ ಸ್ಟ್ರೆಂತ್ ಗೊತ್ತಿತ್ತು, ವೀಕ್ನೆಸ್ ಗೊತ್ತಿತ್ತು. ಶುಕ್ರವಾರ ಸಾಯಂಕಾಲನೇ ಬಂದ್ಬಿಡೋರು. ಶುಕ್ರವಾರ ಬಂದ್ರೆ ಶನಿವಾರ ಭಾನುವಾರ ಅಲ್ಲಿದ್ದು ಆಮೇಲೆ ಅವರು ಸೋಮವಾರ ಹೋಗ್ತಾ ಇದ್ದಿದ್ದು ನಂಜುಂಡಸ್ವಾಮಿ ಅವರು. ಅವರಿಬ್ಬರ ನಡುವೆ ಆ ಥರದೊಂದು ಬಹಳ ಆತ್ಮೀಯ ಗಳಿಗೆಗಳು. ಅವರಿಬ್ಬರ ಸ್ನೇಹ ನಮ್ಗೆ ಹತ್ತಿರದಲ್ಲಿ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ಅವರಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ರೆ ಎಷ್ಟೋ ಬಾರಿ ನಮ್ಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ಏನೋ ಮಾತಾಡ್ತಾ ಇದ್ರೆ ಗಹನವಾದಂತ ಗೊತ್ತಾಗದೆ ಹೊರತು ಎಲ್ಲಿ ಹೋಗ್ತಾ ಇದೆ ಅದು ಮಾತು. ಆಮೇಲೆ ಮಧ್ಯದಲ್ಲಿ ಇಂಗ್ಲಿಷ್ ಪದಪಂಜುಗಳನ್ನೇ ಆಡ್ಬಿಟ್ರೆ ಪೊಲಿಟಿಕಲ್ ಇದನ್ನ ಸ್ಟ್ರಕ್ಚರ್ಸ್ ಹೇಳ್ಬೇಕಾದ್ರೆ ನಮ್ಗೆ ಏನೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ವಿ ಕ್ಯಾನ್ ಮೇಕ್ಔಟ್ ಏನೋ ಇದು ಗಹನವಾದದ್ದು ಅಂತ ಗೊತ್ತಾಗ್ತಾ ಇತ್ತು. ಆಮೇಲೆ ನಂಜುಂಡಸ್ವಾಮಿ ಅವ್ರ ಬಗ್ಗೆ ಇನ್ನು ಹೇಳ್ಬೇಕಂದ್ರೆ ನಂಜುಂಡಸ್ವಾಮಿ ಅವರು ಇದ್ದಿದ್ದರಿಂದಾಗಿ ಲಂಕೇಶ್, KM ಶಂಕರಪ್ಪ, ಬೆಸಗರಳ್ಳಿ ರಾಮಣ್ಣ, ಮತ್ತೆ ಚಂಪಾ, ಸಿದ್ಲಿಂಗ ಪಟ್ಟಣ ಶೆಟ್ಟಿ, ನಮ್ಮ ಪ್ರೊಫೆಸರ್ GS ಶಿವರುದ್ರಪ್ಪ ಸ್ವಲ್ಪ ಭಾಗ ಅಷ್ಟೇನೆ ಎಲ್ಲ ಕ್ರಾಂತಿಗಳು ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ರು. ಒಬ್ಬೊಬ್ಬರ ಜೊತೆನೂ ನಮ್ಗೆ ಒಡನಾಟ ಸಿಕ್ತು. ತೇಜಸ್ವಿ ಜೊತೆ ಒಂದು ಒಡನಾಟ ಆದ್ರೆ ಲಂಕೇಶ್ ಅವ್ರ ಜೊತೆ ಒಂದು ಒಡನಾಟ. ಅವ್ರಿಗೆಲ್ಲ ಹೋಗೋ ಬಾರ ಸ್ನೇಹಿತರು ಇವರು. ನಾವು ಕಿರಿಯರು, ನಮ್ಮ ಹತ್ರ 3 ಕಾಸಿಂದ ಅವರು ಖರ್ಚು ಮಾಡಿಸ್ತಿರ್ಲಿಲ್ಲ. ಬಟ್ ಅವ್ರವ್ರಲ್ಲೇ ಮಾತಾಡೋರು. ಆಮೇಲೆ ಇವ್ರು 3 ಜನನು ಅತ್ಯಂತ ಆಪ್ತ ಮಿತ್ರರು. ಯಾರು ನಂಜುಂಡಸ್ವಾಮಿ ಅವ್ರನ್ನ ಕಂಡ್ರೆ ಎಲ್ರಿಗೂ ಗೌರವ, ಪ್ರೀತಿ. ಆದ್ರೆ ಲಂಕೇಶ್ ಯಾವಾಗ ಪತ್ರಿಕೆ ಶುರು ಮಾಡಿದ್ರು ಅವಾಗ ಅವ್ರು ಬೇರೆ ದಾರಿ ಹೇಳಿದ್ರು. ಲಂಕೇಶ್ ಅದು ನಾಣತ್ವದ ಒಂದು ಇದಾಯ್ತು. ಬಟ್ ಅವ್ರ 3 ಜನನು ಬಹಳ ದೊಡ್ಡ ಕೊಡುಗೆ ಅವ್ರದ್ದು. ಸರ್ ಇನ್ನೊಂದು ಅಂತಂದ್ರೆ ಲಂಕೇಶ್ ಹೇಗೆ ಅಂತಂದ್ರೆ ಅವ್ರನ್ನ ಡಿಸ್ಕಸ್ ಮಾಡೋಕ್ಕಿಂತ ಮನೆಗೆ ಹೋಗೋರು ನಂಜುಂಡಸ್ವಾಮಿ ಅವರು. ನಮ್ಮನ್ನು ಕರ್ಕೊಂಡವರು ಬರೀ ಲಂಕೇಶ್ ಮನೆಗೆ ಹೋಗೋಣ ಅಂತ. ಅಲ್ಲಿ ಹೋದ್ರೆ ಅಲ್ಲಿ ಬಸವನಗುಡಿನಲ್ಲಿ ಅವ್ರ ಮನೆ ಇದ್ದಿದ್ದು. ಅಲ್ಲಿ ಹೋಗಿ ನಾವು ರಿಕ್ಷಾದಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲೊಂದು ಜಿಲೇಬಿ ಮಾಡ್ತಾ ಇದ್ದಾವ. ಆ ಕಾಲದಲ್ಲಿ ಒಂಥರ ಬಿದಿರು ಗುಪ್ಪಿಗಳನ್ನು ಮಾಡೋರು. 1000 ಟೋಪಿ ಅದ್ರೊಳಗಡೆ ಎಲ್ಲ ಜಿಲೇಬಿ ಹಾಕೊಡೋರು ಬಿಸಿ ಬಿಸಿ ಅಂತ. ಇವರು ಮತ್ತೆ ರಾಮದಾಸ್ 2 ಬಿದಿರು ಬುಟ್ಟಿನ ಪೂರ್ತಿ ತಿನ್ನೋರು. 15 ಅದ್ರೊಳಗೆ ತಿನ್ನೋರು. ಅದಕ್ಕೆ ನಂಜುಂಡಸ್ವಾಮಿ ಅವರಿಗೆ ಗೊಡ್ಡ ಅಂತ ಗೊಡ್ಡ ನಂಬರ್ 1, ಗೊಡ್ಡ ನಂಬರ್ 2. ಅಲ್ಲಿಂದ ಲಂಕೇಶ್ಗೆ ಹೆಬ್ಬಾವ್ ಅಂತ ಹೆಸರಿಟ್ಟಿದ್ರು. ಅಡ್ರೆಸ್ಗಳು ಸ್ನೇಹದಲ್ಲಿ ಏನು ಹೆಬ್ಬಾವ್ ಯಾಕೆ ಅಂತಂದ್ರೆ ಲಂಕೇಶ್ ಮನೇಲಿ ಮಲಗಿದ್ರೆ ಹಂಗೆ ನಾವೆಲ್ಲ ಹೋಗೋದಕ್ಕೆ ಕೂತ್ಕೊಳ್ಳುವ ಅದು ಇದು ಮಾತಾಡ್ಬೇಕಾದ್ರೆ ಟೀ ಬಂದ್ರೆ ಆ ಟೀನು ಮಲ್ಕೊಂಡಿತ್ತು. ಎದ್ದು ಕೂತ್ಕೊಂಡು ಕುಡಿಬೇಕು. ಅದೇನೋ ಒಂಥರ ಜಡತ್ವ. ಅವ್ರವ್ರನ್ನೇ ತಮಾಷೆ ಮಾಡೋರು. ಅವನ್ ಬಿಡಿ ಸೋವು ಅಂತ. ಸೋವು ಅಂದ್ರೆ ಸೌದೆ ಹೊಡಿಯಕ್ಕೆ ಲಾಯಕ್. 3 ಜನನು ಸೇರಿದ್ರೆ
ಅದು ಕಟಕಿ ಆಡೋದ್ರಲ್ಲಿ ಎಲ್ಲಾರು ನಿಸಿಬ್ರೆ ಕುಹಕ ಕಟಕಿ ಆಡೋದ್ರಲ್ಲಿ ಬಹಳ ಚೆನ್ನಾಗಿರುತ್ತೆ. ಬಟ್ ಯಾವುದೋ ಒಂದು ಹಂತದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಮತ್ತೆ ಲಂಕೇಶ್ ಹೆಚ್ಚು ಕಡಿಮೆ ಅಕ್ಷರದಲ್ಲಿ ಜಾಸ್ತಿ ಹತ್ತಿರ ಆಗ್ತಾ ಹೋಗ್ತಾರೆ. ಆ ನಂತರ ಅದೇ ರೀತಿ ಅಕ್ಷರದಿಂದ ದೂರ ಸಹಿತ ಆಗ್ಬಿಡುತ್ತೆ ಅವರು. ಅದು ಲಂಕೇಶ್ಗಿದ್ದಂತ ಒಂದು ಹುಟ್ಟುಗುಣ. ಅವ್ರಿಗೆ ತಮಗಿಂತ ಒಬ್ರು ಪ್ರಸಿದ್ಧಿ ಆಗ್ತಾ ಇದ್ದಾರೆ ಅಂದ್ರೆ ಎಲ್ಲ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಒಂದ್ಸರಿ ಗೋಪಾಲಕೃಷ್ಣ ಅಡಿಗರು ಹಾಸನಕ್ಕೆ ಬಂದಾಗ ಒಂದು ಮಾತಂದಿದ್ರು, ನಾವೆಲ್ಲ ಯಾರೇ ಸಾಹಿತಿಗಳು ಬರ್ಲಿ ಅವ್ರನ್ನ ಇರಿಸಿ ಅವ್ರ ಮಾತುಗಳನ್ನ ಕೇಳೋದು ಹುಚ್ಚು ನಮ್ಗೆ. ನಮ್ಮ ಮಿತ್ರರು ವೃಂದ ಅಂತ ಇತ್ತು, ಎಲ್ಲ ಕೇಳಿದ್ರು. ಆಗ ಸರ್ ಲಂಕೇಶ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್ ಅಂತ ಕೇಳಿದ್ದ. ಲಂಕೇಶ ಅವನು ಬಹಳ ಪ್ರತಿಭಾವಂತ, ಅದು ಸಿಕ್ಕಾಬಟ್ಟೆ ಹೊಟ್ಟೆ ಕಿಚ್ಚು ಅಂತ. ಅದು ಸರ್ ಇವ್ರು ಚಂಪಾ ಸರ್, ಚಂಪಾ ಅವನು ಬರೀ ಹೊಟ್ಟೆ ಕಿಚ್ಚು. ಸೊ ಅಲ್ಲಿ ವ್ಯತ್ಯಾಸ ಎಷ್ಟು ವ್ಯತ್ಯಾಸ. ಪ್ರತಿಭಾವಂತ ಒಂದು ಪದ ಆ ಕಡೆ ಹೋದ್ರೆ ಅಲ್ಲಿ ಬರುವಂತ ಅರ್ಥ ಬೇರೆ ಬರುತ್ತೆ ಅಲ್ಲಿಗೆ. ಅದು ಲಂಕೇಶ್ ವಿಚಾರದಲ್ಲಿ ಬಹಳ ನಿಜ ಅನಿಸ್ಬಿಡ್ತು. ನಂಜುಂಡಸ್ವಾಮಿ ಅವ್ರಿಗೆ ಯಾವಾಗ ರಾಜ್ಯಾದ್ಯಂತ ಅಲ್ಲ ರಾಷ್ಟ್ರವ್ಯಾಪಿ ಪ್ರಸಿದ್ಧಿ ಸಿಕ್ಕಿತ್ತು ಯಾವುದು ರೈತ ಚಳವಳಿಯಿಂದ. ಹೌದು. ಒಂದು ದಿನ ಅವರು 2.5 ಲಕ್ಷ ಜನ ಇವರು ರೈತರನ್ನ ಸಮಾವೇಶ ಮಾಡಿದ್ರು. ಹೌದು. ಪ್ರತಿಯೊಬ್ಬ ರೈತರು ಕೂಡ ಅವ್ರ ಮನೆಯಲ್ಲೇ ಬುತ್ತಿ ಗಿತ್ತಿ ಕಟ್ಕೊಂಡು ಚೀಟಿ ಹಾಕೊಂಡು ಬಸ್ಗಳಲ್ಲಿ ಬಂದಿದ್ರು. ಅವ್ರಿಗೆ ಯಾತ್ರೆನೂ ಆಗ್ಬೇಕು, ಚಳುವಳಿಯ ಇದು ಆಗ್ಬೇಕು ಅಂತ ಹೀಗೆ ಆರ್ಗನೈಸ್ ಮಾಡಿದ್ರಲ್ಲ, ಆ ಜನಪ್ರಿಯತೆ ಸಮ ಅವ್ರಿಗೆ ಸಹಿಸ್ಕೊಳಕ್ ಆಗಿಲ್ಲ. ರೈತ ಚಳವಳಿಯ ಬಗ್ಗೆ ಸಿಕ್ಕಾಬಟ್ಟೆ ಬೈಕ್ ಬರಿತಾ ಇದ್ದವ್ರು ಲಂಕೇಶ್ ಪಾತ್ರ. ಅದ್ರ ಬಗ್ಗೆ ಏನೋ ಒಂಥರ ಕುಹಕವಾಗಿ ಬರೀದಲ್ಲೇ ಅವ್ರಿಗೆ ಬಿಡ್ಲೇ ಇಲ್ಲ. ಆಮೇಲೆ ಅವ್ರ ಶಿಷ್ಯರು ಅಂತವ್ರು ಇದ್ರು, ಬಾಯಿಗೆ ಬಂದಿದ್ದು ಬರೆಯೋರು. ಆಮೇಲೆ ಅವ್ರ ಲಂಕೇಶ್ ಏನು ಅಂತಂದ್ರೆ ಹೆಗಡೆ ಗೌರ್ಮೆಂಟ್ ಬರೋದಕ್ಕೆ, ಗುಂಡೂರಾವ್ ಗೌರ್ಮೆಂಟ್ ಬಿದ್ದು ಹೆಗಡೆ ಗೌರ್ಮೆಂಟ್ ಬರೋದಕ್ಕೆ ರೈತ ಚಳವಳಿ ಕಾರಣ ಅಲ್ಲ, ತನ್ನ ಪತ್ರಿಕೆ ಕಾರಣ ಅನ್ನೋದು. ಇದು ಭ್ರಮೆಯ ಉತ್ತುಂಗ, ಅದು ಆತರ ಆಗುತ್ತೆ. ಆಮೇಲೆ ಅವ್ರಿಗೆ ತೇಜಸ್ವಿ ಎವ್ರಿ ವೀಕ್ ಲಂಕೇಶ್ ಪತ್ರಿಕೆ ಬರೀತಾರೆ. ಹೌದು. ಲೀಡರ್ಶಿಪ್ ಇದ್ದಿದ್ದೆ 70% ತೇಜಸ್ವಿ ಅವ್ರಿಗೋಸ್ಕರ. ತೇಜಸ್ವಿ ಅವರ ಅದೆಂತದ್ದು ಆನೆ ಅಂತ ಬರೆದ್ರು, ಏನು ಇದ್ವಲ್ಲ ಕೃಷ್ಣೇಗೌಡ್ರ ಇವೆಲ್ಲ ಪರಿಸರ ಪ್ರತಿಯೊಂದನ್ನು ಜನ ಓದೋರು. ಲಂಕೇಶ್ ಪತ್ರಿಕೆ ನಾವು ಓದ್ತಾ ಇದ್ದಿದ್ದೆ ಅದಕ್ಕೆ. ಇದನ್ನ ಓದಿದ್ರು 5-6 ಸರಿ ಬರೆದ್ರು ಇಲ್ವೋ, ಸಂಬೇರ್ ಅವ್ರಿಗೆ ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ ಬಹಳ ದಿನ. ತನ್ನ ಪತ್ರಿಕೆಯಲ್ಲಿ ಜಾಗ ಕೊಟ್ಟಿದ್ದಕ್ಕೆ ತೇಜಸ್ವಿಗೆ ಹೆಸರು ಬಂದಿದೆ ಹೊರತು ಇಲ್ಲದ ತೇಜಸ್ವಿ ಲೆಕ್ಕಕ್ಕೆ ಇರ್ತಿರ್ಲಿಲ್ಲ ಅನ್ನೋದು ಅವ್ರ ದೃಷ್ಟಿ. ಅವ್ರು ಬರ್ದಿದ್ದೆಲ್ಲ ಪ್ರಕಟಿಸ್ತಿರೋ ನಾನೇ, ಇದನ್ನ ತರಂಗನೇ ಆಗ್ಲಿ ಸುಧಾಗ್ಲಿ ಪ್ರಕಟಿಸ್ತಿರ್ಲಿಲ್ಲ ಅಂತ ಅದೇನೋ ನಿಲುವು ಅವ್ರದ್ದು. ಆಮೇಲೆ ಒಂದ್ಸರಿ ಏನ್ ಮಾಡ್ಬಿಟ್ರು, ಕುವೆಂಪು ಅವ್ರ ಬಗ್ಗೆ ಏನೋ ಕಹಿಯಾಗಿ ಬರ್ಬಿಟ್ರು. ಅದು ಅವಶ್ಯಕತೆನೇ ಇಲ್ದಾರೆ ಅಂತ ದೊಡ್ಡ ಲೇಖನ. ಅದೆಲ್ಲ ಬರ್ದಾದ್ಮೇಲೆ ತೇಜಸ್ವಿ ಅವರು ಜಸ್ಟ್ ಹಿ ವಿಡ್ರಿವ್ ಹಿಮ್ಸೆಲ್ಫ್. ಯಾಕೆಂದ್ರೆ ನನಗೆ ಗೊತ್ತು ತೇಜಸ್ವಿ ಲಂಕೇಶ್ ಅಂದ್ರೆ ಅತ್ಯಂತ ಪ್ರಾಣದ ಗೆಳೆಯ ಅಂತ ತಿಳ್ಕೊಂಡಿದ್ರು. ಅಷ್ಟು ಅವರು ಲಂಕೇಶ್, ತೇಜಸ್ವಿ, ಚಂದ್ರಶೇಖರ್ ಪಾಟೀಲ್ ಅಂತಾರೆ ಅವ್ರ ಬಗ್ಗೆ ಅವ್ರ ಇನ್ಯಾರು ಸ್ನೇಹಿತರು ಇರ್ಲಿಲ್ಲ. ಇವ್ರನ್ನೇ ಪರಮ ಸ್ನೇಹಿತರು ಅಂತ ಅನ್ಕೊಂಡಿದ್ರು. ಯಾವಾಗ ತೇಜಸ್ವಿ ಆ ರೀತಿ ವೈಯಕ್ತಿಕವಾಗೆಲ್ಲ ಬರೆದು ಇದು ಮಾಡ್ಬಿಟ್ರು ಬೇಜಾರಾಯ್ತು, ಏನೂ ಮಾತಾಡ್ಲಿಲ್ಲ. ಹಿ ಜಸ್ಟ್ ವಿಡ್ರಿವ್ ಹಿಮ್ಸೆಲ್ಫ್. ಲಂಕೇಶ್ ಪತ್ರಿಕೆಗೆ ಬರೀಲಿಲ್ಲ ಅಷ್ಟೇ. ಹಾಗನ್ಕೊಂಡು ರವಿ ಬೆಳಗೆರೆ ಮಧ್ಯದಲ್ಲಿ ಟ್ರೈ ಮಾಡಿದ್ರು, ಅಲ್ಲಿಗೂ ಬರೆಯಕ್ ಹೋಗ್ಲಿಲ್ಲ. ಅವ್ರ ಮನಸ್ಸಿಗೆ ಭಾರಿ ಘಾಸಿ ಆಗೋಯ್ತು. ಯಾಕೆಂದ್ರೆ ನಾನೇ ಅನೇಕ ಘಟನೆಗಳಲ್ಲಿ ನೋಡಿದ್ದೀನಿ. ತೇಜಸ್ವಿ ಅವರು ಲಂಕೇಶ್ ಬರ್ತೀನಿ ಅಂತ ಹೇಳಿದ್ರು, ಅವ್ರು ಬಂದಿದ್ರು. ತೇಜಸ್ವಿ ಮೈಸೂರಿನ ರಾಮದಾಸ್ ಅವ್ರ ಮನೆಗೆ. ಲಂಕೇಶ್ ಹೇಳಿದ್ರು 4 ಗಂಟೆ ಸಾಯಂಕಾಲ ಬರ್ತೀನಿ ಅಂತ. ನಾವು ಅಷ್ಟೊತ್ತಿಗೆ ಎಲ್ಲ ಮಾಡ್ಬೇಕಾದ್ರೆ ಅಲ್ಲಿ ದೇವರೂರು ಮಹಾದೇವನ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ರಾಮದಾಸ್ ಅವ್ರ ಮನೆಯಿಂದ ಒಂದು ಫರ್ಲಾಂಗ್ ದೂರನೂ ಇಲ್ಲ ಮಹಾದೇವನ್ ಮನೆ. ಮಹಾದೇವನ್ ಮಾತಾಡ್ಸ್ಕೊ ಬರ್ತೀವಿ ಅಷ್ಟೊತ್ತಿಗೆ ಬರೋದ್ರೊಳಗೆ ಅಂತ ನಡ್ಕೊಂಡು ಹೋದ್ರು. ಇವರು ಲಂಕೇಶ್ ಅವರು ಕರೆಕ್ಟ್ ಆಗಿ 4 ಗಂಟೆಗೆ ಬಂದೇ ಬಿಟ್ರು. ನಾನು ಅವ್ರ ಮನೇಲಿ ಇದ್ದೆ, ಯಾಕಂದ್ರೆ ನಾನು ದೇವರೂರು ಮಹಾದೇವನ್ ಮನೆಗೆ ಆಗಿನೂ ಹೋಗಿ ಬಂದಿದ್ದೆ, ಅದರಿಂದ ನಾನು ಹೋಗಿರ್ಲಿಲ್ಲ. ಬಂದ್ರೆ ಇಬ್ರು ಇಲ್ಲ, ಎಲ್ಲೋರು ಇಲ್ಲ ಬರ್ತಾರೆ ಸರ್ ಬನ್ನಿ ಅಂತ ನಾನಂದೆ. ರಾಮದಾಸ್ ಅವ್ರ ಮಿಸಸ್ ನಿರ್ಮಲಾ ಅಂತೇಳಿ ಅವರು ಓಡ್ಕೊಂಡು ಬಂದು ಇಲ್ಲ ಕೂತ್ಕೊಂಡಿದ್ದೆ 2 ನಿಮಿಷ ಅಂತ. ನಾನು ಹೇಳಿದ್ ನಾನು 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲ ಅದಕ್ಕೇನೆ ನೀವು ಬರೋದಿಲ್ಲ, 5 ನಿಮಿಷ ಆ ಕಡೆ ಆಗುತ್ತೆ ಅಂತ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳೇ ಇಲ್ಲ. ಜಸ್ಟ್ ಕಾರ್ ಸ್ಟಾರ್ಟ್ ಮಾಡಿ ಡೋಳ ಆಯ್ತಿದ್ರಲ್ಲ ವಾಪಸ್. ಇವ್ರು ಬಂದವರು ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಮನೆಯಲ್ಲಿ
ಕಾಯ್ತಾ ಇದ್ದಾರೆ. ಈ ಕಡೆ ಅವ್ರು ಬರಲೂ ಇಲ್ಲ, ಮನಸ್ಸಿಗೆ ಒಂಥರ ಅಹಿತಕರವಾಗಿ ಹೋಗ್ಬಿಡ್ತು, ಹೀಗೆ ಈ ತರ. ಬಟ್ ತೇಜಸ್ವಿ ಅವರು ಅವ್ರು ಎಷ್ಟು ಅವ್ರನ್ನ ಇದ್ ಮಾಡ್ಕೊಂಡಿದ್ರು ಅಂದ್ರೆ, ಅವ್ರು ದೂರದ ಮೂಡಿಗೆರೆಯಿಂದ ಬಂದು ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಈ ಮನುಷ್ಯನಿಗೆ ಅದು ತಲೆಗೆ ಹೋಗ್ಲೇ ಇಲ್ಲ. ತಾನು 10 ನಿಮಿಷ ಲೇಟ್ ಆಯ್ತು ಅಂತ ಓಡೋಗ್ಬಿಟ್ರು. ಇಂಥ ಬಹಳ ಜಾಸ್ತಿ ಇದೆ. ಇಂಥ ವೈರುಧ್ಯಗಳೆಲ್ಲ ಮೀರಿ ನಿಂತಂತ ತೇಜಸ್ವಿ ಅವರು ನಾನು ಈವರೆಗೆ ನೋಡಿ ಯಾವುದೇ ಇಸಮ್ಗೆ ಅಂಟ್ಕೊಂಡಿಲ್ಲ. ಯಾಕಂದ್ರೆ ಎಲ್ಲಾ ಚಳುವಳಿಗಾರರ ಜೊತೆನೂ ವೈಯಕ್ತಿಕ ಒಡನಾಟ ಇದೆ ನನಗೆ. ಅಂದ್ರೆ 70ರ ದಶಕ 80ರ ದಶಕದಲ್ಲಿ ಅಲ್ಲಿ ನಾನು ನೋಡಿದ್ದು ಕೊನೆ ತನಕ ಗಟ್ಟಿ ಕರಳಾಗಿ ಉಳಿದವರು ಅಂದ್ರೆ ತೇಜಸ್ವಿ ಮತ್ತು ನಂಜುಂಡಸ್ವಾಮಿ ಅವರಿಬ್ಬರೇ. ಅವರಿಬ್ಬರ ಪ್ರಾಮಾಣಿಕತೆ, ಅವರ ಸೈದ್ಧಾಂತಿಕ ನಿಲುವು, ಅದಕ್ಕಿದ್ದಂತ ಬದ್ಧತೆ ಅವ್ರಿಗೆ ಮಾತ್ರನೇ. ಬೇರೆ ಎಲ್ಲರೂ ಮಧ್ಯದಲ್ಲಿ ಏನೇನೋ ಆಗಿ ಅಲ್ಲಿ ಯಾವುದೋ ಸೀಟ್ ಸಿಕ್ತು ಅಂತ ಓಡೋಗ್ಬಿಡೋದು, ಯಾವುದೋ ಪ್ರಶಸ್ತಿಗೆ ಅಂತೇಳಿ ಇವರೇ ದುಂಬಾಗಿ ಬಿದ್ದು ಹೋಗಿರೋದು, ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೀವಿ. ಆಮೇಲೆ ಚಳುವಳಿಯ ಸತ್ವ ಏನಿತ್ತು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಅವ್ರು ಬಳಸ್ಕೊಳ್ಳೇ ಇಲ್ಲ. ಎಷ್ಟು ಮನಸ್ಸು ಬಿಚ್ಚಿ ಮಾತಾಡಿದ್ರು ತೇಜಸ್ವಿ ಅಂತಂದ್ರೆ ನನಗೆ ತುಂಬಾ ದುಃಖ ಆಗೋದು. ವಯಸ್ಸಾಯ್ತು, ತೀರ್ಕೊಳ್ತಾರೆ, ಅದೆಲ್ಲ ಸರಿ. ಆದ್ರೆ ಕುವೆಂಪು ಅಷ್ಟೊಂದು ಕಷ್ಟಪಡಬಾರ್ದಿತ್ತು. ಯಾಕೆಂದ್ರೆ ಹಾಸಿಗೆ ಮೇಲೆ ಬಹಳ ದಿನ ಇರ್ತಾರಲ್ಲ ಸರ್, ಅದಕ್ಕೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಯಾರಿಗೊಬ್ಬರಿಗೂ ಕೆಡಕನ್ನ ಬಯಸ್ತಾರೆ ಅಂತ ಕುವೆಂಪು ಅವರು. ಅವ್ರ ತಮ್ಮ ನಿಜ ಬೆಳೆದವ್ರು ಜೀವಮಾನ ಪರ್ಯಂತ ಇದ್ರು, ಅಂಥವ್ರು ಇಷ್ಟೊಂದು ಕಷ್ಟಪಟ್ರಲ್ಲ